ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಪಡ್ಡೂನ ಹೇಗೆ ಬೇಗ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ತುರಿದು ಮತ್ತು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟಿರುತ್ತಲ್ವಾ, ಅದಕ್ಕೆ ನಾವು ಒಂದೊಂದನ್ನೇ ಸೇರಿಸ್ತಾ ಹೋಗೋಣ. ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ನೀವು ಹೆಚ್ಕೋಬೇಕಾಗುತ್ತೆ. ಸಾಂಬಾರು ಸೊಪ್ಪನ್ನು ಕೂಡ. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಎಷ್ಟು ಜಾಸ್ತಿ ಹಾಕುತ್ತೀರೋ ಅಷ್ಟು ಕೂಡ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನುವಾಗ. ಮತ್ತು ಸ್ವಲ್ಪ ಕ್ಯಾರೆಟ್ನ ನಾನು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀವು ಚೆನ್ನಾಗಿ ಸ್ಟಿರ್ ಮಾಡಬೇಕಾಗುತ್ತೆ. ಈ ಕನ್ಸಿಸ್ಟೆನ್ಸಿಲಿ ಬಂದರೆ ನಿಮಗೆ ಪಡ್ಡು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇವಾಗ ನಾನು ಸ್ಟವ್ ಮೇಲೆ ಪಡ್ಡು ತವೆನ ಇಡ್ತಾಯಿದ್ದೀನಿ. ಇದನ್ನು ನೀವು ಮೊದಲೇ ತೊಳೆದು ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಸ್ವಲ್ಪನೇ ಎಣ್ಣೆನ ಎಲ್ಲದಕ್ಕೂ ನೀವು ಸವರ್ತಾ ಹೋಗಬೇಕಾಗುತ್ತೆ. ಜುಂಗಿದ್ರೆ ಜುಂಗಲ್ಲಿ ಸವರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಜುಂಗಿಲ್ಲದೆ ಇರೋ ಕಾರಣ ನಾನು ಸ್ಪೂನಲ್ಲೇ ಹಾಕೋತಾ ಇದ್ದೀನಿ. ಈ ರೀತಿ ನೀವು ಎಲ್ಲದಕ್ಕೂ ಎಣ್ಣೆನ ಹಾಕಿ ಸವರ್ಕೋಬೇಕಾಗುತ್ತೆ. ಬಿಕಾಸ್ ಪಡ್ಡು ಏಳಬೇಕಲ್ವ, ಅಂಟ್ಕೊಳ್ಳಲ್ಲ ಎಣ್ಣೆ ಹಾಕಿದ್ರೆ. ಸೊ ಆದಷ್ಟು ನೀವು ಎಣ್ಣೆನ ಹಾಕಬೇಕಾಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ನೀವು ದೋಸೆ ಹಿಟ್ಟು, ಪಡ್ಡು ಹಿಟ್ಟನ್ನು ನೀವು ಹಾಕ್ತಾ ಬರಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪಡ್ಡು ತವೆಯಲ್ಲಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಬೇಗನೆ ಆಗೋಗ್ಬಿಡುತ್ತೆ ಬೆಳಗ್ಗಿನ ತಿಂಡಿಗೆ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ ಮಾಡ್ಕೋಬಹುದು ಅಥವಾ ಕಡಲೆ ಬೀಜದ ಚಟ್ನಿ ಮಾಡ್ಕೋಬಹುದು. ಸಾಂಬಾರಲ್ಲೂ ಕೂಡ ತಿನ್ಬೋದು. ಗಟ್ಟಿ ವೆಜಿಟೇಬಲ್ ಸಾಂಬಾರು ಆ ಥರ ಏನಾದರೂ ಇದ್ದರೆ ಎಲ್ಲದಕ್ಕೂ ಕೂಡ ಈ ಪಡ್ಡು ಸ್ಯೂಟಬಲ್ ಆಗುತ್ತೆ. ಅದು ಅಲ್ಲದೆ ಬೇಗ ತಿಂಡಿಗೆ ನೀವು ಪಡ್ಡೂನ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬರೀ ಒಂದು 2 ನಿಮಿಷ 3 ನಿಮಿಷ ಬೇಯಿಸಿದ್ರೆ ಹೈ ಫ್ಲೇಮ್ ಇಟ್ಕೊಂಡು ಪಡ್ಡು ಬೆಂದೇ ಹೋಗಿಬಿಡುತ್ತೆ. ಅದನ್ನು ಮಡಚಾಕಿ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೋಬೇಕು. 10 ಮಿನಿಟ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆಲ್ಲ ತುಂಬ ಬೇಗ ತಿಂಡಿ ಕೊಡಬೇಕು ಅಂತ ಇದ್ದರೆ ಸ್ಕೂಲಿಗೆ ಕಳಿಸೋರೆಲ್ಲ ಇದನ್ನು ಮಾಡ್ಕೋಬಹುದು. ಇವಾಗ ನಾನು ಎಲ್ಲದಕ್ಕೂ ಫಿಲ್ ಮಾಡಿದ್ದೀನಿ. ಅದ್ರ ಮೇಲೆ ಕೂಡ ನಾನು ಒಂದು ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ, ಬೇಗ ಬೇಯಲಿ ಅಂತ ಹೇಳಿ. ಮತ್ತು ಬೇಗ ಇದನ್ನು ಮಡ್ಚಾಕೋಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ ಆಯಿಲ್ ಹಾಕೋದ್ರಿಂದ. ಇವಾಗ ನಾನು ಇದನ್ನು ಪಡ್ಡು ಪ್ಲೇಟಿಂದನೇ ಮುಚ್ತಾ ಇದ್ದೀನಿ. ಇದನ್ನು ನಾನು ಒಂದು 3 to 4 ಮಿನಿಟ್ಸ್ ಬಿಡ್ತೀನಿ ಅಷ್ಟೇ. 3 to 4 ಮಿನಿಟ್ಸ್ ಬಿಡೋ ಅಷ್ಟರಲ್ಲಿ ನಮಗೆ ಪಡ್ಡು ಆಗೋಗಿರುತ್ತೆ. ಈ ರೀತಿ ಆಗಿರುತ್ತೆ. ಇವಾಗ ಒಂದು ಸ್ಟಿಕ್ ಕೊಟ್ಟಿರ್ತಾರೆ, ಅದರಿಂದ ಮುಟ್ಟಿದ್ರೆ ನಿಮಗೆ ಗೊತ್ತಾಗ್ತಿದೆ ಪಡ್ಡು ಆಗಿದೆಯೋ ಇಲ್ವೋ ಅಂತ. ಆವಾಗ ನೀವು ಈ ರೀತಿ ಮಡ್ಚಿ ಹಾಕೋಬೇಕಾಗುತ್ತೆ. ನೀವು ನೋಡ್ಬೋದು ಪಡ್ಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಡಬಲ್ ಸೈಡ್ ಕೂಡ ನೀವು ಬೇಯಿಸ್ಕೋಬೇಕಾಗುತ್ತೆ. ಒಂದು ಸೈಡ್ ನಮಗೆ ಬೆಂದಿತ್ತು, ಇವಾಗ ಸೆಕೆಂಡ್ ಸೈಡ್ ಕೂಡ ಬೆಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮರಿದಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.